ಇನ್ನು ಲೆಬನಾನ್ ಮೇಲೆ ಕೂಡ ಇಸ್ರೇಲ್ ಸೇನೆ ದಾಳಿಯನ್ನ ಮುಂದುವರಿಸಿದೆ. ಲೆಬನಾನ್ ರಾಜಧಾನಿ ಬೈರೋತ್ ನಗರದ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆದಿರುವಂತದ್ದು. ಲೆಬನಾನ್ ರಾಜಧಾನಿ ಬೈರೋತ್ ನಗರದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿರುವಂತದ್ದು ಇಸ್ರೇಲ್. ವೈಮಾನಿಕ ಕ್ಷಿಪಣಿ ದಾಳಿಯಿಂದ ಸೇತುವೆಗಳು ಧ್ವಂಸವಾಗಿದೆ. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ ಇಸ್ರೇಲ್. ಲೆಬನಾನ್ ರಾಜಧಾನಿ ಬೈರೂತ್ ನಗರದ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿರುವಂಥದ್ದು ಇಸ್ರೇಲ್ ಹೇಳ್ತಾರೆ, ನೆತನ್ಯಾಹು ಹೇಳ್ತಾರೆ, ನಾವು ದಾಳಿಯನ್ನ ಮುಂದುವರಿಸ್ತೀವಿ, ಇವಾಗ ಲೆಬನಾನ್ನ ನಾವು ಅಟ್ಯಾಕ್ ಮಾಡ್ತಾ ಇರುವಂಥದ್ದು, ಅದು ಮುಂದುವರಿಯುತ್ತೆ ಅಂತ ಹೇಳಿದ್ದಂಥದ್ದು ಇಸ್ರೇಲ್. ಅದೇ ರೀತಿಯಾಗಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಆ ಕಡೆ ತೈಲ ಘಟಕಗಳು ಧ್ವಂಸವಾಗ್ತಾ ಇದ್ರೆ, ಇಲ್ಲಿ ಲೆಬನಾನ್ ರಾಜಧಾನಿ ಧ್ವಂಸಗೊಳ್ತಾ ಇದೆ. ಇಸ್ರೇಲ್ ಸೇನೆ ಮಿಸೈಲ್ ಅಟ್ಯಾಕ್ ಅನ್ನ, ಕ್ಷಿಪಣಿ ದಾಳಿಯನ್ನ ನಡೆಸಿರುವಂಥದ್ದು ಬೈರೂತ್ ನಗರದ ಮೇಲೆ. ಸೇತುವೆಗಳೆಲ್ಲ ಹೊತ್ತಿ ಉರಿದಿದೆ, ಸೇತುವೆಗಳೆಲ್ಲ ಧ್ವಂಸವಾಗಿದೆ ದಾಳಿಯಿಂದ. ಲೆಬನಾನ್ ರಾಜಧಾನಿ ಬೈರೂತ್ನ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿರುವಂತಹ ಜನವಸತಿ ಸ್ಥಳಗಳೇನಿದೆ ಅದನ್ನೇ ಕೂಡ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಲೆಬನಾನ್ ರಾಜಧಾನಿ ಬೈರೂತ್ ಇಸ್ರೇಲ್ ವೈಮಾನಿಕ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂತದ್ದು. ಲೆಬನಾನ್ ಈಗ ಅಟ್ಯಾಕ್ ಮಾಡಿರುವಂತದ್ದು 2-3 ದಿನದಿಂದ ಲೆಬನಾನ್ ಟಾರ್ಗೆಟ್ ಮಾಡಿರುವಂತದ್ದು. ಅದನ್ನ ಯಾವುದೇ ಕದನ ವಿರಾಮವನ್ನ ಒಪ್ಪಿಕೊಳ್ಳದೆ ಮುಂದುವರಿಸ್ತೀವಿ ಅಂತ ಹೇಳಿದ್ದು ಇಸ್ರೇಲ್, ಅದೇ ಮುಂದುವರೆದಿದೆ. ನಾವು ನೋಡ್ತಾ ಇದ್ದೀವಿ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಇಸ್ರೇಲ್.